ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂದರೆ ಪಲಾವ್ಗೆ ಇಲ್ಲ ಚಿತ್ರಾನ್ನಕ್ಕೆ ಇಲ್ಲ ಟೊಮೊಟೊ ಬಾತಿಗೆ ಏನಕ್ಕಾರ ಯೂಸ್ ಆಗೋ ಮೊಸರು ಬಜ್ಜಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕರೆವಾಗುತ್ತೆ ಪಕ್ಕದಲ್ಲಿದೆಲ್ಲ ಒಂದು ಪಾತ್ರೆ ತುಂಬ ಮೊಸರಿರ್ತತೆ. ಅದರಲ್ಲಿ ಕೆನೆ ಎಲ್ಲ ಸೈಡಿಗೆ ತಳ್ಳಿ ಮೊಸರನ್ನ ಲೋಟದಾಗೆ ಹಾಕೊತಾ ಇದ್ದೀನಿ. ನಮ್ಮನೆ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೊಸರು ಜಾಸ್ತಿ ತಗೊತೀನಿ. ಹಾಗೆ ಮೊಸರೆಲ್ಲ ಹಾಕೊಂಡು ಚೆನ್ನಾಗಿ ಕಡಿಬೇಕು. ಹಂಗಾಗಿ ಕಡಿದ್ರೆ ನುಣ್ಣಗಾಗುತ್ತೆ. ನುಣ್ಣಗಾಯಿತು ಮತ್ತು ಕಡ್ದಾದ್ಮೇಲೆ ಹಾಗೆ ಸ್ವಲ್ಪ ಚೆನ್ನಾಗಿ ಕಡಿಬೇಕು. ಕಡ್ದಾದ್ಮೇಲೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಏಕೆಂದರೆ ಗಟ್ಟಿಗಿತ್ತು. ಸ್ವಲ್ಪ ನೀರಾಗಿ ಹಾಗೆ ಮೊಸರು ಸ್ವಲ್ಪ ಕಮ್ಮಿ ಆಯಿತು ಅಂತಂದು ಮತ್ತು ಮೊಸರು ತಗೊತಾ ಇದ್ದೀನಿ. ಮೊಸರು ತಗೊಂಡು ಮತ್ತು ಚೆನ್ನಾಗಿ ಕಡಿಬೇಕು. ನನ್ನ ಮಗಳು ಅಮ್ಮ ಮೊಸರು ಕೊಡು ಪಲಾವಿಗೆ ಅಂತ ಅಂತಿದ್ಲು. ಅದನ್ನು ನಾನು ಕಡಿತೀನಿ ತಡಿ ಅಂತಂದು ಕಡಿತೀನಿ. ಹಾಗೆ ಮೊಸರು ಕಡಿದೆ ಗಟ್ಟಿಗಾಯ್ತು. ಸ್ವಲ್ಪ ನೀರು ಹಾಕ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಹಾಗೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಸೌತೆಕಾಯಿ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ. ಹಾಗೆ ಈರುಳ್ಳಿ ಹಾಕಿದ್ಮೇಲೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಒಂದು ಲೋಟ ತಗೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನೀವೇ ಒಂದ್ಸಲ ಮನೇಲಿ ಟ್ರೈ ಮಾಡಿರಿ. ಸಬ್ಸ್ಕ್ರೈಬರ್ ಆಗಿರಿ ಎಲ್ಲರೂ. ಥ್ಯಾಂಕ್ ಯು.